ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೆಪಿಸಿಸಿ ಅಧ್ಯಕ್ಷ ಕುರ್ಚಿಯಿಂದ ತಾನಾಗೆ ಇಳಿಯಲಿರುವ ಡಿ.ಕೆ. ಶಿವಕುಮಾರ್ ಈಗ ಕೈಪಾಳ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಡಿ.ಕೆ. ಶಿವಕುಮಾರ್ ಅವರ ಈ ಅಚ್ಚರಿಯ ನಡೆ ಏನಿದು? ಹಾಗಾದರೆ ಕಾಂಗ್ರೆಸ್ನಲ್ಲಿ, ರಾಜ್ಯ ಕಾಂಗ್ರೆಸ್ನಲ್ಲಿ ದಿಢೀರ್ ಡೆವಲಪ್ಮೆಂಟ್. ಇಷ್ಟು ದಿನ ಅಧ್ಯಕ್ಷ ಕುರ್ಚಿ ವಿಚಾರದಲ್ಲಿ CM ಕುರ್ಚಿ ಸಿಗದೆ ಈ ಕುರ್ಚಿ ಬಿಡೋ ಮಾತೇ ಇಲ್ಲ ಅನ್ನೋ ನೇರ ಮೆಸೇಜನ್ನು ಅವರ ಟೀಮ್ ರವಾನಿಸಿದೆ. ಹಾಗೆ ಅಧ್ಯಕ್ಷ ಕುರ್ಚಿ ಟಚ್ ಮಾಡೋಕ್ಕೂ ಸಾಧ್ಯವಿಲ್ಲ ಅನ್ನುವಂಥ ಮೆಸೇಜನ್ನು ಡಿ.ಕೆನೇ ಎಲ್ಲೆಲ್ಲಿ ಕೊಡಬೇಕೋ ಅಲ್ಲೆಲ್ಲ ಕೊಟ್ಟಿದ್ರು. ಹೈಕಮಾಂಡ್ ಮಟ್ಟದಲ್ಲಿ CM ಕುರ್ಚಿ, ಅಧ್ಯಕ್ಷ ಕುರ್ಚಿ ಜಟಾಪಟಿ ಜೋರಾಗಿದೆ. ಆದರೆ ಏಕಾಏಕಿ ಡಿ.ಕೆ. ಶಿವಕುಮಾರ್ ಬೇರೆಯದ್ದೇ ದಾರಿ ಹಿಡಿದ್ರ ತಾನು ಅಂದುಕೊಂಡಿರುವಂಥ ಮಾರ್ಗದ ಮೂಲಕ ಎಲ್ಲವನ್ನು ಸಾಧಿಸೋದಕ್ಕೆ ಹೊರಟ್ರ ಅನ್ನೋ ಕುತೂಹಲಕಾರಿ ಬೆಳವಣಿಗೆ. ಏನು ಹಾಗಾದರೆ ಡಿ.ಕೆ ಪ್ಲ್ಯಾನ್ ಕೈಪಾಳ್ಯದಲ್ಲಿ ಸಂಚಲನ ಸೃಷ್ಟಿಸಿರೋದು ನೋಡ್ತಾ ಹೋಗೋಣ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಪವರ್ ಶೇರಿಂಗ್ ವಿಚಾರ ಈಗ ಮತ್ತೆ ಗಂಭೀರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಅದರಲ್ಲೂ ನಾನೇ 5 ವರ್ಷ CM ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸದನದಲ್ಲಿ ಗುಡುಗಿದ ಬಳಿಕ ಮುಂದೇನು ಅಂದರೆ 28ರಲ್ಲೂ ನಾವೇ ಬರ್ತೀವಿ, ಆಗಲೂ ನಾನೇ ಇರ್ತೀನಿ ಅನ್ನೋ ರೀತಿಯಲ್ಲಿ ಅವರು ಸ್ಟೇಟ್ಮೆಂಟು ಕೊಟ್ಟರು 2ನೇ ಬಾರಿಗೆ. ಅಂದರೆ ಅರ್ಥ ಏನು? 28ರಲ್ಲಿ ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ ಅದು ಬೇರೆ ವಿಚಾರ, ಕಾಂಗ್ರೆಸ್ ಸರ್ಕಾರ ಬರುತ್ತೋ ಇಲ್ವೋ ಅನ್ನೋದು. ಆದರೆ ನನ್ನ ನಾಯಕತ್ವ ಕಂಟಿನ್ಯೂ ಆಗುತ್ತೆ ಅನ್ನುವಂಥ ಮೆಸೇಜ್ ಕೊಟ್ಟರು. ಇದು ಡಿ.ಕೆ. ಶಿವಕುಮಾರ್ ಅವರು ಸಿಡ್ದೇಳೋದಿಕ್ಕೀಗ ಕಾರಣ ಆಗಿದೆ. ನೋಡಿ, ಈ ಹೊತ್ತಿನಲ್ಲಿ ಹೊರಬಿದ್ದಿರುವಂತಹ ಅಚ್ಚರಿಯ ಸ್ಟೇಟ್ಮೆಂಟ್ ಇದು. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ ತಯಾರಿ ಎಲ್ಲ ಶುರು ಮಾಡಿದ್ದಾರಲ್ವ ಡಿ.ಕೆ. ಶಿವಕುಮಾರ್ ಅವರು. ಹೈಕಮಾಂಡೇ ಆ ಟಾಸ್ಕ್ ಕೊಟ್ಟಿದೆ. ಅಧ್ಯಕ್ಷ ಕುರ್ಚಿ ಬದಲಾವಣೆ ಮತ್ತೊಂದು ಇಲ್ಲವೇ ಇಲ್ಲ, ನೀವು ಯಾರು ಡೆಲ್ಲಿಗೆ ಬರಲೇಬೇಡಿ ಅಂತೆಲ್ಲ ಹೇಳಿ ಕಳಿಸಿದ್ರು. ಯಾಕಂದರೆ CM ಕುರ್ಚಿ ಹಠ ಹಿಡಿದವ್ರಿಗೆ ಇರೋದನ್ನು ಕಿತ್ಕೊಳ್ಳೋಕ್ಕಾಗತ್ತಾ ಅಂತ ಗಟ್ಟಿ ನಿಮ್ಮ ಕುರ್ಚಿ ಹೆದರಬೇಡಿ ಅಂತ KPCC ಕುರ್ಚಿ ಬಗ್ಗೆ ಹೇಳಿ ಕಳಿಸಿದ್ರಲ್ವ. ಆದರೆ ಈಗ ಡಿ.ಕೆ. ಶಿವಕುಮಾರ್ ಅವರೇ ಹೈಕಮಾಂಡ್ಗೆ ಶಾಕ್ ಕೊಡ್ತಿದ್ದಾರೆ. ನೋಡಿ, ಈಗ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿ ತಯಾರಿ ಶುರು ಮಾಡಿದ್ದಾರೆ. ಸರ್ಕಾರ 2 ವರ್ಷ ಪೂರ್ಣಗೊಳ್ತಾ ಇದೆ. ಹಾಗಾಗಿ ಸಂಭ್ರಮಾಚರಣೆಯ ಉದ್ದೇಶಕ್ಕೆಲ್ಲ ತಯಾರಿ ಆಗ್ತಿದೆ. PCC ಪದಾಧಿಕಾರಿಗಳು, DCC ಅಧ್ಯಕ್ಷರು ಮತ್ತು ಮುಂಚೂಣಿ ಘಟಕಗಳ ಮುಖಂಡರು ಎಲ್ಲರ ಜೊತೆ CM ಡಿ.ಕೆ. ಶಿವಕುಮಾರ್ ಅವರು ಮೀಟಿಂಗ್ ಮಾಡಿದ್ದಾರೆ. 2 ಪ್ರಮುಖ ಸಂಗತಿಗಳನ್ನು ಹೇಳಿರೋದು ಈ ಮೀಟಿಂಗಲ್ಲಿ. ಕೆಲವೊಂದನ್ನು ನೇರವಾಗಿ, ಕೆಲವೊಂದನ್ನು ಪರೋಕ್ಷವಾಗಿ ಏನು ಹೇಳಬೇಕೋ ಅದನ್ನು ಹೇಳಿದ್ದು ಈಗ ಪಕ್ಷದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿದೆ, ಸಂಚಲನವನ್ನೇ ಸೃಷ್ಟಿಸಿದೆ. ಏನು ಹಾಗಾದರೆ? ಸಭೆಯಲ್ಲಿ ಬೇರೆ ಬೇರೆ ಚರ್ಚೆ ಆಗ್ತಿರತ್ತೆ. ಕೆಲವರು 2 ಹುದ್ದೆಗಳಲ್ಲಿದ್ದಾರೆ ಅನ್ನೋ ಅಂಶ ಏನೋ ಒಂದು ವಿಷಯಕ್ಕೆ ಬರುತ್ತೆ. ಆಗ ಹೌದು, ನಾನು ಸಹ ಇದ್ದೀನಲ್ಲ, ಪಕ್ಷದ ಅಧ್ಯಕ್ಷನಾಗಿ ಮತ್ತು ಸಚಿವನಾಗೂ ಇದ್ದೀನಿ. ಯಾಕೆ AICC ಅಧ್ಯಕ್ಷ ಖರ್ಗೆ ಅವರು ಇದ್ದಾರಲ್ಲ, 2 ಹುದ್ದೆಗಳನ್ನು ನಿಭಾಯಿಸ್ತಿದ್ದಾರಲ್ಲ ಅಂತ ಅವರು ಉತ್ತರ ಕೊಡ್ತಾರೆ. ಆಮೇಲೆ ರಾಜ್ಯದ 100 ಸ್ಥಳಗಳಲ್ಲಿ ಪಕ್ಷದ ಕಚೇರಿಗೆ ಶಂಕುಸ್ಥಾಪನೆಯಾಗತ್ತೆ. ಸದ್ಯದಲ್ಲೇ 100 ಸ್ಥಳಗಳಲ್ಲಿ ಅಂದರೆ ಕಾಂಗ್ರೆಸ್ ಪಕ್ಷದ 100 ಕಚೇರಿಗಳನ್ನು ನನ್ನ ಅವಧಿಯಲ್ಲಿ ಶಂಕುಸ್ಥಾಪನೆ ಮಾಡಿಸಿ ಸ್ವಂತ ಬಿಲ್ಡಿಂಗ್ ಮಾಡಿಸೋದಕ್ಕೆ ಎಲ್ಲ ಈಗ ತಯಾರಿಯಾಗಿದೆ. ಆ ಕೆಲಸ ಸದ್ಯದಲ್ಲೇ ಆಗುತ್ತೆ. ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿಯವರನ್ನೇ ಕರೆಸ್ತಾ ಇದ್ದೀನಿ ಮತ್ತು ಅದಾಗ್ತಾ ಇದ್ದ ಹಾಗೆ, ಶಂಕುಸ್ಥಾಪನೆ ಮುಗಿತಾ ಇದ್ದ ಹಾಗೆ ಅಧ್ಯಕ್ಷ ಕುರ್ಚಿಯಿಂದ ನಾನು ಮುಕ್ತನಾಗ್ತೀನಿ ಅನ್ನುವ ಮಾತನ್ನಾಡಿರೋದು. ಅಂದರೆ ಅದೇನು ತುಂಬ ದೂರ ಇಲ್ಲ. ಕೆಲವೇ ದಿನಗಳಲ್ಲಿ ರಾಹುಲ್ ಗಾಂಧಿಯವರನ್ನೇ ಕರೆಸಿ 100 ಟಾರ್ಗೆಟನ್ನು ರೀಚ್ ಆಗಲಿದ್ದಾರೆ ಶಿವಕುಮಾರ್ ಅವರು, ಡಿ.ಕೆ. ಶಿವಕುಮಾರ್ ಅವರು. ಅದನ್ನು ಸುಮಾರು ಸಲ ಹೇಳಿದರು. ನನ್ನ ಅವಧಿಯಲ್ಲಿ ನಾನು 100 ಕಚೇರಿಗಳನ್ನು ಪೂರ್ಣಗೊಳಿಸ್ತಾ ಇದ್ದೀನಿ, ಬೇರೆಯವ್ರ ಸೇವೆ ಬೇಕು ಅಂದರೆ ಮಾಡಿಸ್ಲಿ ಪಕ್ಷ, ನಾನು ಮಾಡ್ತಾಯಿದ್ದೀನಿ, ನನ್ನ ಫೇಸು ವೈಬ್ರೇಷನ್ ಅಂತೆಲ್ಲ ನೇರ ಮಾತಾಡಿದರು. ಯಾಕೆ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ನನ್ನನ್ನೇ ಕರೆಸ್ತಾರೆ? ಪಕ್ಷದ ಎಲೆಕ್ಷನ್ ಪ್ರಚಾರಕ್ಕೆ ಸ್ಟಾರ್ ಪ್ರಚಾರಕನಾಗಿ ಡೆಲ್ಲಿಗೆ ಹೋಗ್ತೀನಿ, ನಾನು ತೆಲಂಗಾಣಕ್ಕೆ ಹೋಗ್ತೀನಿ, ಆಂಧ್ರಾಗೆ ಹೋಗ್ತೀನಿ, ಹಿಮಾಚಲಕ್ಕೆ ಹೋಗ್ತೀನಿ, ಎಲ್ಲ ಕಡೆ ನನ್ನನ್ನೇ ಯಾಕೆ ಕರೆಸ್ತಾರೆ ಅನ್ನುವಂಥ ನೇರ ಮಾತುಗಳನ್ನು ಅವತ್ತಾಡಿದ್ದು ನೆನಪಿದೆ. ಈಗ ಹೇಳ್ತಿದ್ದಾರೆ ನೋಡಿ, 100 ಕಚೇರಿಗಳ ಶಂಕುಸ್ಥಾಪನೆ ಆಗ್ತಾ ಇದ್ದ ಹಾಗೆ ನಾನು ಮುಕ್ತನಾಗಲಿದ್ದೀನಿ, ಯಾರು ಬೇಕಾದರೂ ಬರಬಹುದು ಅಂತ ಓಪನ್ ಆಗಿ ಹೇಳ್ತಿರೋದು. ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಈಗ ಕರೆಸೋದಕ್ಕೆ ಸಮಯ ಕೇಳಿದ್ದೀನಿ. ಇಬ್ಬರೂ ಬಂದು ಆ ಕಾರ್ಯಕ್ರಮ ನೆರವೇರಿಸಬೇಕು. ಇನ್ನೊಂದು ತಿಂಗಳ ಒಳಗಡೆ ಏಕಕಾಲದಲ್ಲಿ ವರ್ಚುವಲ್ ಮೂಲಕ ಶಂಕುಸ್ಥಾಪನೆಯನ್ನು ನೆರವೇರಿಸಲಾಗುತ್ತೆ. ಅದಾದ ಬಳಿಕ ನನ್ನ ದೊಡ್ಡ ಜವಾಬ್ದಾರಿ ಮುಗಿಸ್ದಂಗಾಗುತ್ತೆ. KPCC ಅಧ್ಯಕ್ಷ ಸ್ಥಾನ 5 ವರ್ಷ ಪೂರ್ಣಗೊಳ್ತಾ ಇದೆಯಲ್ವಾ, ಈ ಸಂದರ್ಭದಲ್ಲಿ ದೊಡ್ಡ ಸಮಾವೇಶವನ್ನು ಮಾಡೋದಕ್ಕೆ ಈಗ ಡಿ.ಕೆ. ಶಿವಕುಮಾರ್ ಅವರು ತಯಾರಿ ಮಾಡ್ಕೊಂಡಿದ್ದಾರೆ. ಒಂದು ಕಡೆ 5 ವರ್ಷ ಮುಗಿತಾ ಇದೆ, ಅದನ್ನು ದೊಡ್ಡ ಶಕ್ತಿ ಪ್ರದರ್ಶನದ ಮೂಲಕ ಸಮಾಪ್ತಿ ಮಾಡೋ ರೀತಿ. ಮತ್ತು ದಾವಣಗೆರೆಯಲ್ಲಿ ಹಿಂದಿನ ಚುನಾವಣೆಗೂ ಮುನ್ನ ಸಿದ್ದರಾಮೋತ್ಸವ ಅನ್ನೋ ಹೆಸರಲ್ಲಿ ರಾಹುಲ್ ಗಾಂಧಿಯವರೇ ಬೆರಗಾಗೋ ರೀತಿಯಲ್ಲಿ ಜನ ಸೇರಿ
ಅಲ್ಲಿ ಶಕ್ತಿ ಪ್ರದರ್ಶನ ಆಗಿತ್ತು ಸಿದ್ದರಾಮಯ್ಯನವ್ರದ್ದು. ಈಗ ಅದೇ ಜಾಗದಲ್ಲಿ ಅಂದರೆ ದಾವಣಗೆರೆಯಲ್ಲಿ ಮಧ್ಯ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವರು 5 ವರ್ಷ ಕೆಪಿಸಿಸಿ ಅಧ್ಯಕ್ಷನಾಗಿ ಹಿಂದೆ ಯಾವ ಅಧ್ಯಕ್ಷರು ಮಾಡದಿರೋ ರೀತಿಯಲ್ಲಿ ನಾನು ಏನು ಮಾಡಿದ್ದೀನಿ ಅನ್ನೋದನ್ನು ಸಾರುವ ಮೂಲಕ ಮತ್ತು ತನ್ನ ತಾಕತ್ತೇನಿದೆ ಸಿದ್ದರಾಮಯ್ಯನವರು ನೋಡಿ ಈ ಥರ ಜನ ಸೇರಿಸಿದ್ದಾರೆ ಅಂತ ಕಾರಲ್ಲಿ ಹೋಗುವಾಗ ಡಿ ಕೆ ಜೊತೆ ರಾಹುಲ್ ಗಾಂಧಿ ಅವರು ಮಾತಾಡ್ಕೊಂಡು ಹೋಗಿದ್ರಂತೆ. ಇದು ಸಾಮಾನ್ಯರಿಂದ ಸಾಧ್ಯ ಇಲ್ಲ, ಸಿದ್ದರಾಮಯ್ಯ ಅಜ್ಜಿ ಗ್ರೇಟ್ ಬಿಡಿ ಅಲ್ವಾ ಅಂತ ಮಾತಾಡ್ಕೊಂಡು ಹೋಗಿದ್ರಂತೆ. ಈಗ ಆ ಕಾರ್ಯಕ್ರಮವನ್ನು ಮೀರಿಸೋ ಕಾರ್ಯಕ್ರಮ ಮಾಡ್ತಾರ. ಏನನ್ನ ಹೇಳೋದಕ್ಕೆ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈ ಸಮಾವೇಶದ ಮೂಲಕ. ಏನೇನೋ ಸಮಾವೇಶ ಅಂದರೆ ಅವಕಾಶ ಕೊಡಲ್ಲ, ಬಟ್ ಕೆಪಿಸಿಸಿ ಅಧ್ಯಕ್ಷನಾಗಿ 5 ವರ್ಷ ಕಂಪ್ಲೀಟ್ ಮಾಡಿರೋದು ಮತ್ತು ಹಿಂದಿನ ಅಧ್ಯಕ್ಷಗಳು ಮಾಡದೇ ಇರುವಂಥ ಸಾಧನೆ, ಪಕ್ಷಕ್ಕೆ ಇಷ್ಟು ಕಚೇರಿಗಳು, ಸ್ವಂತ ಕಟ್ಟಡಗಳು, ಇದೆಲ್ಲವನ್ನು ಮಾಡಿ ತೋರಿಸಿರೋದಲ್ವ. ಹಾಗಾಗಿ ಒಂದು ಸಮಾವೇಶ ಅಂದರೆ ಹೈಕಮಾಂಡ್ ನೋ ಅನ್ನುತ್ತಾ ಅದಕ್ಕೂ ಕೂಡ ಓಕೆ ಮಾಡಿಸ್ಕೊಂಡಿರುವಂಥ ಡಿ ಕೆ ಶಿವಕುಮಾರ್ ಅವರು ದಾವಣಗೆರೆಯಲ್ಲಿ ಅಬ್ಬರಿಸಲಿದ್ದಾರೆ. ಮತ್ತು ಈ 100ರ ಟಾರ್ಗೆಟ್ ರೀಚ್ ಮುಗೀತಿದ್ದ ಹಾಗೆ ಇನ್ನೊಂದು ತಿಂಗಳಲ್ಲಿ ಎಲ್ಲ ಫೈನಲ್ ಆಗ್ತಾ ಇದ್ದ ಹಾಗೆ ಅಧ್ಯಕ್ಷ ಕುರ್ಚಿಗೆ ಯಾರಾದರೂ ಬನ್ನಿ ಅಂತ ಮುಕ್ತವಾಗಿ ಅವರೇ ಹೇಳ್ತಿದ್ದಾರೆ, ನಾನು ಕೆಳಗಿಳಿತಾ ಇದ್ದೀನಿ ಅಂತ. ಸೊ ಈಗ ಕೈಪಾಳ್ಯದಲ್ಲಿದ್ದು ಸಂಚಲನ ಸೃಷ್ಟಿ ಮಾಡಿದೆ. ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು? ಹಾಗಾದರೆ ಯಾವ ಕಾರಣಕ್ಕೂ ಕುರ್ಚಿ ಬಿಡಲ್ಲ, 5 ವರ್ಷ ನಾನೇ, ಮುಂದಿನ ನಾಯಕತ್ವವು ನನ್ನದೇ ಅಂತ ಗುಡುಗಿರುವಂಥ ಸಿದ್ದರಾಮಯ್ಯನವ್ರಿಗೆ ತನ್ನದೇ ಸ್ಟೈಲಲ್ಲಿ ಟಕ್ಕರ್ ಕೊಡೋಕೆ ನಿಂತೇ ಬಿಟ್ರ ಡಿ ಕೆ ಅನ್ನೋದು ಕುತೂಹಲಕಾರಿಯಾಗಿದೆ. ಇನ್ನು ಎಲ್ಲ ಸಚಿವರುಗಳಿಗೀಗ ಒಂದಿಷ್ಟು ಕಟ್ಟುನಿಟ್ಟಿನ ಆದೇಶ ಕೊಡೋದಕ್ಕೀಗ ಕೆಪಿಸಿಸಿ ಅಧ್ಯಕ್ಷರಾಗಿ ತಯಾರಿ ಮಾಡ್ಕೊಂಡಿರೋದು. ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ಬಂದಿದೆ ಶಾಸಕರಿಂದ, ಮಂತ್ರಿಗಳು ಸರಿಯಾಗಿ ಸ್ಪಂದಿಸ್ತಿಲ್ಲ, ಹಾಗೆ ಜಿಲ್ಲಾ ಮಂತ್ರಿಗಳ ಕಾರ್ಯವೈಖರಿ, ಕೆಪಿಸಿಸಿ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು ಎಲ್ಲ ಬೇಸರ ವ್ಯಕ್ತಪಡಿಸಿದ್ದಾರೆ ಈ ಮೀಟಿಂಗಲ್ಲಿ. ಜಿಲ್ಲಾ ಮಂತ್ರಿಗಳು ಪಕ್ಷದ ಜಿಲ್ಲಾ ಘಟಕವನ್ನು ಗಂಭೀರವಾಗಿ ಪರಿಗಣಿಸ್ತಿಲ್ಲ, ನಮ್ಮ ಕೆಲಸಗಳೇ ಆಗ್ತಾ ಇಲ್ಲ ಅಂತ ಈ ಸಭೆಯಲ್ಲಿ ಹೇಳ್ತಾ ಇದ್ದ ಹಾಗೆ ಇದೆಲ್ಲದಕ್ಕೂ ನೋಡ್ತಾ ಇರಿ. ಕೆಲವೇ ದಿನಗಳಲ್ಲಿ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಜಿಲ್ಲಾ ಕಚೇರಿಗೆ ಸಚಿವರು ಇಂತಿಷ್ಟು ದಿನಕ್ಕೊಂದ್ಸಲ ಕಡ್ಡಾಯವಾಗಿ ಭೇಟಿ ಕೊಡುವಂತೆ ಮಾಡೋದು, ಜಿಲ್ಲಾ ಘಟಕವನ್ನು ವಿಶ್ವಾಸಕ್ಕೆ ತಗೊಂಡು ಹೋಗಲೇಬೇಕು ಅಂತಹ ನಿರ್ದೇಶನವನ್ನು ಸಚಿವರುಗಳಿಗೆ ಟಾರ್ಗೆಟ್ನೊಂದಿಗೆ ಫಿಕ್ಸ್ ಮಾಡಲಾಗುತ್ತೆ ಅನ್ನುವಂಥ ನಿರ್ಧಾರವನ್ನು ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಮಂತ್ರಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ಇನ್ನು ಚುನಾವಣೆ ತಯಾರಿ ಮಾಡೋದು, ಸಂಭ್ರಮಾಚರಣೆ 2 ವರ್ಷ ಕಂಪ್ಲೀಟ್ ಆಗುತ್ತೆ, ಅದರ ಸಂಭ್ರಮಾಚರಣೆ ಅದೆಲ್ಲದಕ್ಕೂ ಕೂಡ ಟೀಮ್ ಮಾಡಿ ತಯಾರಿಯನ್ನು ಶುರು ಮಾಡಿದ್ದಾರೆ. ಈ ಹೊತ್ತಲ್ಲಿ ಸತೀಶ್ ಜಾರಕಿಹೊಳಿ ಅವರ ಡೆಲ್ಲಿ ಓಡಾಟ ಜೋರಾಗಿದೆ. ಇದ್ರ ಬಗ್ಗೆ ಕೇಳಿದ್ರೆ ಅಯ್ಯೋ ನಾವು ಮಗದೊಂದು ಎಲ್ಲ ಯೋಚನೆ ಮಾಡ್ತಿಲ್ರಪ್ಪ, ನಮ್ಮ ಕುರ್ಚಿ ನಾವು ಮಂತ್ರಿ ಸ್ಥಾನ ಉಳಿಸ್ಕೊಂಡ್ರೆ ಸಾಕು, ನಾವು ಇನ್ನೇನು ಮಾತಾಡೋಣ, ಸಿದ್ದರಾಮಯ್ಯನವರು 5 ವರ್ಷ ಕಂಪ್ಲೀಟ್ ಮಾಡ್ತಾರೆ ಅಂತ ಅವರೇ ಹೇಳಿದ ಮೇಲೆ ಅದ್ರ ಬಗ್ಗೆ ಇನ್ನೇನು ಮಾತಾಡೋದೇ ಇಲ್ವಲ್ಲ ವಿಷಯ, ನಾವು ನಮ್ಮ ಮಂತ್ರಿ ಸ್ಥಾನ ಉಳಿಸ್ಕೊಂಡ್ರೆ ಸಾಕು ಬಿಡಿ ಅಂತ ಹೇಳೋ ಮೂಲಕ ಕೈಪಾಳ್ಯದಲ್ಲಿ ಏನೋ ಒಂದು ದೊಡ್ಡ ಬೆಳವಣಿಗೆ ಸುಳಿವನ್ನು ಕೊಟ್ಟಿದ್ದಾರೆ. ಮೊನ್ನೆ ಎಲ್ಲ ಔತಣಕೂಟ ಕರೆದಿದ್ರು ಡಿ ಕೆ ಶಿವಕುಮಾರ್ ಅವರು 5 ವರ್ಷ ಕಂಪ್ಲೀಟ್ ಆದಂಥ ಹಿನ್ನೆಲೆಯಲ್ಲಿ. ಆದರೆ ರೆಬಲ್ ಬಣದ 3-4 ಜನ ಸಚಿವರು, ಅಂದರೆ ರೆಬಲ್ ಅಂದರೆ ಡಿ ಕೆ ವಿರುದ್ಧ ಮುನಿಸ್ಕೊಂಡಿರುವಂಥ ಸಚಿವರುಗಳು ಬಂದಿಲ್ಲ. ಅಲ್ಲಿಗೂ ಗೈರಾದರು, ಎಲ್ರಿಗೂ ಕರೆದಿದ್ರು ಕೂಡ ಅಲ್ಲಿಗೂ 3-4 ಜನ ಗೈರಾಗುವ ಮೂಲಕ ಸೆಂಟು ಹೊಡೆದಿದ್ದನ್ನು ಗಮನಿಸಿದ್ವಿ. ಸತೀಶ್ ಜಾರಕಿಹೊಳಿ ಹೋಗಿ ಬಂದರು, ಬಟ್ ಬೇರೆಯವರು ಬರಲಿಲ್ಲ ಅನ್ನೋದನ್ನು ಗಮನಿಸಬಹುದು ನಾವು. ಈ ಹೊತ್ತಲ್ಲಿ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಕುರ್ಚಿಯಿಂದ ತಾನೇ ಇಳಿಯೋದಕ್ಕೀಗ ಸಿದ್ಧರಾಗಿದ್ದಾರೆ. ನೀವು ನನಗೆ ಹೇಳಿದ್ದನ್ನು ಅಧಿಕಾರ ಹಂಚಿಕೆ ಮತ್ತೊಂದು ಅಂತ ನನಗೇನು ಮಾತು ಕೊಟ್ಟಿದ್ರು ಅದನ್ನು ಕೊಡ್ತಿಲ್ಲ, ಆದರೆ ನಾನು ಅವಧಿ ಮುಗಿದ ಮೇಲೆ ಕುರ್ಚಿಗೆ ಅಂಟುಕೊಂಡು ಕೂರಲ್ಲ ಅಂತ ಬೇರೆಯದ್ದೇ ದಾರಿಯನ್ನು ಹಿಡಿದಂತೆ ಕಾಣಿಸ್ತಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.